ಓಂ ನಮೋ ಭಗವತೆ ವಾಸುದೇವಾಯ ಓಂ ನಮೋ ಭಗವತೆ ವಾಸುದೇವಾಯ ಓಂ ನಮೋ ಭಗವತೆ ವಾಸುದೇವಾಯ ನಾರಾಯಣೋ ನಮಸ್ಕೃತ್ಯಂ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತಿಂ ವ್ಯಾಸಂ ತತೋ ಜಯವುದೀರ ನಷ್ಟಪ್ರಾಯಶಃ ಭದ್ರಶ್ಮಿತಂ ಭಾಗವತ ಸೇವ್ಯ ಭಗವತಿ ಉತ್ತಮ ಶ್ಲೋಕೆ ಭಕ್ತಿರ್ಭಾತಿನ ಶುಭಂ ಕರೋತಿ ವಾಚಾಲಂ ಪಂಗುಂ ಲಂಘಾಯತೆ ಹ್ರೀಂ ಯತ್ಕೃಪಾತಮಹಂ ವಂದೇ ಶ್ರೀಗುರು ದೀನತಾರಿಣಂ ಪರಮಾನಂದಮಾಧವ ಶ್ರೀ ಚೈತನ್ಯೇಶ್ವರಂ ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಗಣಸಾಲಕ್ಯ ಚಕ್ಷುರ್ಮಿಲಿತಮೇನ ತಸ್ಮೈ ಶ್ರೀ ಗುರುವೇ ನಮಃ. ಜೈ ಶ್ರೀ ಪ್ರಭುಪಾದ, ಜೈ ಶ್ರೀ ಗುರುದೇವ್. ಹರೇ ಕೃಷ್ಣ. ಒಂದೇ ನಿಮಿಷ ಮಾತಾಜಿ. ಫೋನ್ ಬರ್ತಾ ಇರುತ್ತೆ. ಓಕೆ, ಹರೇ ಕೃಷ್ಣ. ಸೊ ಇಲ್ಲಿ ಬಂದು 9 ಶ್ಲೋಕಗಳು ಹೇಳ್ಕೊಡ್ತಾ ಇದ್ದಾರೆ. ಯಾರು? ಕಶ್ಯಪರು ಬಂದು ಅತಿಥಿ ದೇವಿಗೆ ಆ 9 ಶ್ಲೋಕಗಳು ಹೇಳಿದ್ದಾರೆ. ಈ 9 ಶ್ಲೋಕಗಳು ಪ್ರಕಾರ ನೀವು ಬಂದು ಹೇಳ್ಬೇಕು, ಅದು ಪ್ರಕಾರ ನೀವು ನಡ್ಕೋಬೇಕು ಅಂತ ಹೇಳ್ತಾರೆ. ಆಮೇಲೆ ಅವ್ರೇನ್ ಹೇಳ್ತಾರೆ, ಈ ಭಯೋವ್ರತ ಅಲ್ಲಿ ಏನ್ ಮಾಡಬೇಕು, ಏನ್ ಮಾಡಬಾರ್ದು, ಡೂಸ್ ಅಂಡ್ ಡೋಂಟ್ಸ್. ಸೊ ಏನೇನು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇದೆ ಅದು ಹೇಳ್ಕೊಟ್ಟಿದ್ದಾರೆ. ಸೊ ಇದೆಲ್ಲ ಕಶ್ಯಪರು ಹೇಳ್ತಾ ಇದ್ದಾರೆ. ಸೊ ಆ 9 ಶ್ಲೋಕ ಏನು ಅಂದ್ರೆ 29, 30, 31, 32, 33, 34, 35, 36, 37. ಸೊ ಈ 9 ಶ್ಲೋಕಗಳು ಹೇಳ್ಬೇಕು ಅಂತ ಹೇಳಿದ್ದಾರೆ. ಓಕೆ. ನಮಸ್ತುಭ್ಯಂ ಭಗವತೆ ಪುರುಷಾಯ ಮಹೀಯಸೆ ಸರ್ವಭೂತ ನಿವಾಸಾಯ ವಾಸುದೇವಾಯ ಸಾಕ್ಷಿನೇ. ಸೊ ಸಾಕ್ಷಿಯಾಗ ಎಲ್ಲರ ಹೃದಯಲ್ಲಿ ವಾಸ ಮಾಡೋರು ಯಾರು ಅಂದ್ರೆ ಸಾಕ್ಷಾತ್ ಆ ಭಗವಂತನ್ನೇ. ಓಕೆ, ಸಾಕ್ಷಿಯಾಗಿರೋನು ಆ ಭಗವಂತನ್ನೇ, ಆ ಪರಮಾತ್ಮನೇ, ಆ ವಾಸುದೇವನ್ನೇ. ಆ ಭಗವಂತನಕ್ಕೂ ನನ್ನ ನಮಸ್ಕಾರಗಳು ಹೇಳ್ತಾರೆ. ಅದೇ ಫಸ್ಟ್ ಶ್ಲೋಕ. ಓಕೆ, 9 ಶ್ಲೋಕ ಹೇಳಿದಾರಲ್ಲ, ಅದು ಫಸ್ಟ್. ಸೊ ನೆಕ್ಸ್ಟ್ ಶ್ಲೋಕ ಏನು? ನಮೋ ಅವ್ಯಕ್ತಾಯ ಸೂಕ್ಷ್ಮಾಯ ಪ್ರಧಾನ ಪುರುಷಾಯ ಚತುರ್ವಿಂಶದ್ಗುಣ ಜ್ಞಾನ ಗುಣ ಸಂಖ್ಯಾನ ಹೇತವೇ. ಸೊ ಆ ದೇವೋತ್ತಮ ಪರಮ ಪುರುಷಕ್ಕೂ ನನ್ನ ನಮಸ್ಕಾರಗಳು. ಯಾಕಂದ್ರೆ ಭಗವಂತ, ಯಾಕಂದ್ರೆ ಈ ಭೌತಿಕ ಲೋಕಲ್ಲಿ ನಮ್ ಕಣ್ಣಕ್ಕೆ ಕಾಣಿಸೋದು ಕಣ್ಣಕ್ಕೆ ಇಲ್ಲ, ಆ ತರ ವಸ್ತುಗಳು ಇರುತ್ತೆ. ಆಕ್ಚುಲಿ ಪೂರ್ತಿ ನಮ್ಗೂ ಈ ಭೌತಿಕ ಲೋಕದಲ್ಲಿ ನಮ್ ಕಣ್ಣಕ್ಕೆ ಕಾಣಿಸೋದು ಪೂರ್ತಿ 24 ಐಟಮ್ಗಳು ಮಿಕ್ಸ್ ಆಗಿ ಆ ಕೆಮಿಕಲ್ ರಿಯಾಕ್ಷನ್ ಇಂದು ಮಾಡಿರ್ತಾರೆ ಭಗವಂತ. ಸೊ ಆ 24 ಏನು ಅಂದ್ರೆ ಈ ಭೌತಿಕ ಪಂಚಭೂತಗಳು. ಪಂಚಭೂತಗಳು ಇರುತ್ತೆ. ಏನು? ಮಣ್ಣು, ನೀರು, ಬೆಂಕಿ, ಗಾಳಿ, ಆಕಾಶ, ಮತ್ತೆ ಮನಸ್ಸು, ಬುದ್ಧಿ, ಅಹಂಕಾರ, ಆಮೇಲೆ 5 ಜ್ಞಾನೇಂದ್ರಿಯಗಳು, 5 ಕರ್ಮೇಂದ್ರಿಯಗಳು, ಮೂಲ ಪ್ರಕೃತಿ. ಸೊ ಈ ತರ ಪೂರ್ತಿ ಏನು ಇದೆಲ್ಲ ಸೇರಿ ನಮ್ಗೂ 24 ತತ್ವಗಳು ಮಿಕ್ಸ್ ಆಗಿ ಹೆಚ್ಚು ಕಡಿಮೆ ಒಂದೊಂದು ಹಾಕಿದ್ರೆ ಅದು ಒಂದೊಂದು ವಸ್ತು ಕ್ರಿಯೇಟ್ ಆಗುತ್ತೆ. ಸೊ ಆ ತರ ವಸ್ತುಗಳಾಗಿ ಇರೋದು ಭಗವಂತ ನೀವೇ. ಮತ್ತೆ ಭಗವಂತ ಇಲ್ಲಿ ಬಂದು ನಿಮ್ಗೂ 2 ತಲೆ. ಭಗವಂತ ಏನು? 2 ತಲೆ. ಏನಂದ್ರೆ ಅದು ಬಂದು ಯಜ್ಞ ಅದ ಯಜ್ಞ ಪುರುಷ ಅದರಲ್ವಾ. ಸೊ ಇಟ್ಸ್ ಫಸ್ಟ್ ಆ ಯಜ್ಞನೇ ಸ್ಟಾರ್ಟ್ ಮಾಡೋದು, ಲಾಸ್ಟ್ ಕಂಪ್ಲೀಟ್ ಮಾಡೋದು. ಅದೇ ಏನು? 2 ಅಂತೆ. ಸೊ ಅದೇ 2 ತಲೆ. ಮತ್ತೆ ಭಗವಂತ ನಿಮ್ಗೆ ಅದಾವುದು ನಿಮ್ದು 3 ಕಾಲು, ಅದಾವುದು 3 ಕಾಲ ಇರುತ್ತಲ್ವಾ. ಸೊ ಆ 3 ಕಾಲ ಮತ್ತೆ 4 ಏನಿದೆ. ಸೊ 4 ಕೊಂಬಿರೋದು. ಸೊ ಅದು ಏನು ಅಂದ್ರೆ 4 ವೇದಗಳಂತೆ. ಮತ್ತೆ 7 ಕೈಗಳು. ಸೊ 7 ಕೈಗಳಂದ್ರೆ ಗಾಯತ್ರಿಗೂ 7 ಸಂತಸ್ಸು ಮೀಟ್ರು ಇರುತ್ತೆ. ಓಕೆ, ಸೊ ಅದು ಆ 7 ಕೈಗಳು. ಮತ್ತೆ ಈ ತರ ಆತ್ಮ, ಅದಕ್ಕೂ ಮೂಲವಾಗಿ ಇರೋ ವಸ್ತು ಏನು ಅಂದ್ರೆ ಹೃದಯ. ಆತ್ಮವಾಗಿ ಇರೋದು ಏನು ಅಂದ್ರೆ ಅದದು ಕರ್ಮಕಾಂಡ, ಜ್ಞಾನಕಾಂಡ, ಉಪಾಸನ ಕಾಂಡ. ಸೊ ಈ ತರ ಎಲ್ಲ ವಾಗಿ ಏನು? ಭಗವಂತ ನೀವೇ. ಓಕೆ, ಸೊ ನೆಕ್ಸ್ಟ್ ಏನು? ನಮಃ ಶಿವಾಯ ರುದ್ರಾಯ ನಮಃ ಶಕ್ತಿತರಾಯ ಚ ಸರ್ವವಿದ್ಯಾಧಿಪತಯೇ ಭೂತಾನಾಂ ಪತಯೇ ನಮಃ. ಶಿವ ಮತ್ತೆ ರುದ್ರ. ಸೊ ಎಲ್ಲರ ಒಳಗಡೆ ಇರೋ ಶಕ್ತಿ ಭಗವಂತ ನೀವೇ.
ಎಲ್ಲ ಜ್ಞಾನಕ್ಕೂ ಆಧಾರವಾಗಿರೋರು ಭಗವಂತ ನೀವೇ, ಎಲ್ಲರಿಗೂ ಯಜಮಾನರಾಗಿರೋರು ಭಗವಂತ ನೀವೇ. ಸೊ ಆ ಭಗವಂತ ನಿಮ್ಗೂ ನಮಸ್ಕಾರಗಳು ಅಂತ ಹೇಳ್ತಾರೆ. ನೆಕ್ಸ್ಟ್ ಬಂದು ನಮೋ ಹಿರಣ್ಯ ಗರ್ಭಾಯ ಪ್ರಾಣಾಯ ಜಗತ್ ಆತ್ಮನೇ ಯೋಗೈಶ್ವರ್ಯ ಶರೀರಾಯ ನಮಸ್ತೆ ಯೋಗ ಹೇತವೇ. ಹಿರಣ್ಯ ಗರ್ಭ ಈ ಪ್ರಕೃತಿಯಲ್ಲಿ ಫಸ್ಟ್ ಯಾರು ಭಗವಂತ ಸೃಷ್ಟಿ ಮಾಡಿದ? ಯಾರು? ಬ್ರಹ್ಮ. ಹಿರಣ್ಯ ಗರ್ಭ ಈ ಪ್ರಕೃತಿಯಲ್ಲಿ ಆ ತರ ಹುಟ್ಟಿರೋದು ಯಾರು? ಬ್ರಹ್ಮ. ಸೊ ಆ ಬ್ರಹ್ಮನ ಸೃಷ್ಟಿ ಮಾಡಿದ ಯಾರು? ಭಗವಂತನೇ. ಸೊ ಈ ಭೌತಿಕ ಲೋಕಲ್ಲಿರೋ ಎಲ್ಲ ಐಶ್ವರ್ಯಗಳು, ಯೋಗ ಶಕ್ತಿಗಳು ಎಲ್ಲರಿಗೂ ಮೂಲ ಯಾರು ಅಂದ್ರೆ ಭಗವಂತ ನೀವೇ. ನಿಮ್ಗೂ ನಮಸ್ಕಾರಗಳು. ನಮಸ್ತ ಆದಿದೇವಾಯ ಸಾಕ್ಷಿಭೂತಾಯ ತೇ ನಮಃ ನಾರಾಯಣಾಯ ಋಷಯೇ ನರಾಯ ಹರಯೇ ನಮಃ. ಓ ಭಗವಂತ, ನೀವೇ ಮೂಲ ಪ್ರಕೃತಿ, ದೇವೋತ್ತಮ ಪರಮ ಪುರುಷ, ಎಲ್ಲರೂ ಹೃದಯದಲ್ಲಿ ಸಾಕ್ಷಿಯಾಗಿ ಇರೋ ಆ ಭಗವಂತ ನೀವೇ. ನರನಾರಾಯಣ ಋಷಿಗಳ ಅವತಾರ ತಗೊಂಡಿದ್ದು ಭಗವಂತ ನೀವೇ. ನಿಮ್ಗೂ ನಮಸ್ಕಾರಗಳು. ಓ ದೇವೋತ್ತಮ ಪರಮ ಪುರುಷ, ನಿಮ್ಗೂ ಸಾಷ್ಟಾಂಗ ನಮಸ್ಕಾರಗಳು ಸಮರ್ಪಣ ಮಾಡಿದ್ದೀನಿ ಹೇಳ್ತಾರೆ. ಓಕೆ, ನೆಕ್ಸ್ಟ್ ಶ್ಲೋಕ. ನಮೋ ಮರಕತ ಶ್ಯಾಮ ವಭುಷೇ ಅಧಿಕತ ಶ್ರಿಯೇ ಕೇಶವಾಯ ನಮಸ್ತುಭ್ಯಂ ನಮಸ್ತೆ ಪೀತವಾಸಸೆ. ಓ ದೇವೋತ್ತಮ ಪರಮ ಪುರುಷ, ನೀವು ಬಂದು ಆ ಯೆಲ್ಲೋ ಕಲರ್ ಸಿಲ್ಕ್ ಡ್ರೆಸ್ ಆ ಬಟ್ಟೆ ಹಾಕೊಂಡಿರ್ತೀರ. ನಿಮ್ಗೂ ನಮಸ್ಕಾರಗಳು. ನಿಮ್ ದೇಹ ವರ್ಣ ಯಾವ ತರ ಇರುತ್ತೆ ಗೊತ್ತಾ ಸ್ವಾಮಿ? ಮರಗದ ಮಣಿ ತರ ಅಷ್ಟು ಚೆನ್ನಾಗಿದೆ. ಓ ದೇವೋತ್ತಮ, ನಿನ್ ಪಾದಲ್ಲಿ ಯಾವಾಗ ಆ ಶ್ರೀದೇವಿ ಏನ್ ಮಾಡ್ತಾ ಇದ್ದಾರೆ? ಸೇವೆ ಮಾಡ್ತಾ ಇದ್ದಾರೆ. ಓ ಕೇಶವ, ನಿಮ್ಗೂ ನಮಸ್ಕಾರಗಳು ಸಮರ್ಪಣ ಮಾಡಿದೀನಿ ಏನು ಹೇಳ್ತಾರೆ. ನೆಕ್ಸ್ಟ್ ಶ್ಲೋಕ. ತ್ವಂ ಸರ್ವವರದಃ ಪುಂಸಾಂ ವರೇಣ್ಯ ವರದರ್ಶಪ ಅತಸ್ತೆ ಶ್ರೇಯಸೇ ತೀರಾ ಪಾದ ರೇಣುಂ ಉಪಾಸತೆ. ನೀವೇ ಎಲ್ಲರಿಂದ ದೊಡ್ಡವರು, ಎಲ್ಲರೂ ನಮಸ್ಕಾರ ಮಾಡೋ ಅಷ್ಟು ಶ್ರೇಷ್ಠನು ಭಗವಂತ ನೀವೇ. ನೀವೇ ಅಷ್ಟೊಂದು ಪರಾಕ್ರಮಶಾಲಿ, ಎಲ್ಲರಿಗೂ ಇರೋ ಆಸೆ ನೆರವೇರಿಸೋನು ನೀವೇ, ಎಲ್ಲರಿಗೂ ವರ ಕೊಡೋನು ಭಗವಂತ ನೀವೇ. ನಿತ್ಯವಾಗ ಬುದ್ಧಿ ಇರೋನು ನೀವೇ. ಯಾಕಂದ್ರೆ ನಮ್ ಬುದ್ಧಿ ಎಲ್ಲ ಯಾವಾಗ ಶಾಶ್ವತವಾಗಿ ಇರಕ್ಕಾಗಲ್ಲ. ನಮ್ ಬುದ್ಧಿ ಏನಾಗುತ್ತಂತೆ? ಬದಲಾಗುತ್ತೆ. ಸೊ ಇವಾಗ ಇರೋ ನಮ್ ಬುದ್ಧಿ ಮತ್ತೆ ಒಂದು 2 ದಿನದಲ್ಲಿ ಇರಲ್ಲ. ಮತ್ತೆ ಏನಾದ್ರು, ಯಾಕಂದ್ರೆ ಕೋಪ ಬರುತ್ತೆ, ಸಂತೋಷ ಬರುತ್ತೆ, ದುಃಖ ಸೊ ಈ ತರ ಏನಾಗುತ್ತೆ ಮೈಂಡ್ ಇಲ್ಲಿ ಚೇಂಜ್ ಆಗ್ತಾರೆ. ಆದ್ರೆ ಭಗವಂತ ಆ ತರ ಇಲ್ಲ, ಯಾವಾಗ ಒಂದೇ ತರ ಸ್ಥಿರವಾಗಿ ಇರ್ತಾರಂತೆ. ನಿಧಾನ ಬುದ್ಧಿ ಇರೋನು ಯಾರು? ಸ್ಥಿರವಾಗ ಬುದ್ಧಿ ಇರೋನು ಯಾರು ಅಂದ್ರೆ ಆ ದೇವೋತ್ತಮ ಪರಮ ಪುರುಷ. ಸೊ ಆ ಭಗವಂತನಕ್ಕೂ ನಮಸ್ಕಾರಗಳು ಹೇಳ್ತಾರೆ. ನೆಕ್ಸ್ಟ್ ಇದೆ ಲಾಸ್ಟ್ ಶ್ಲೋಕ. ಅನ್ವವರ್ತಂತಯಂ ದೇವಾಃ ಶ್ರೀಶ್ಚ ತತ್ಪಾದ ಪದ್ಮಯೋ ಸ್ಪೃಹ ಯಂತ ಇವ ಮೋತಂ ಭಗವನ್ ಮೇ ಪ್ರಸೀತತಾಂ. ಸೊ ಏನ್ ಹೇಳ್ತಾರೆ? ಸೊ ಇಲ್ಲಿರೋ ಎಲ್ಲ ದೇವರುಗಳು ಮಾತ್ರ ಇಲ್ಲ ಸ್ವಾಮಿ, ಆ ಶ್ರೀದೇವಿ ಆಗಲಿ ಎಲ್ಲರೂ ನಿನ್ ಪಾದನೆ ಇಟ್ಕೊಂಡಿರ್ತಾರೆ. ಸೊ ನಿನ್ ಪಾದಲ್ಲಿ ಅಷ್ಟು ಒಂದು ಒಳ್ಳೆ ಸ್ಮೆಲ್ಲು, ನರುಮಣ, ಒಳ್ಳೆ ಸುಗಂಧ ಬರ್ತಾ ಇದೆ. ಸೊ ಅಷ್ಟು ಆ ಸುಗಂಧನ ಬಿಡಕ್ಕೂ ಯಾರಕ್ಕೆ ಇಷ್ಟ ಇಲ್ಲ ಸ್ವಾಮಿ. ದಯವಿಟ್ಟು ನಾವು ಏನ್ ಮಾಡ್ತಾ ಇದೀನೋ ನಮ್ಗೆ ಗೊತ್ತಿಲ್ಲ. ಸೊ ನಮ್ಮ ಹತ್ರ ನೀವು ತೃಪ್ತಿ ಆಗಿ ಸ್ವಾಮಿ. ಅದಾದ್ರೆ ನಾವು ಗೊತ್ತಿದ್ರೋ ಗೊತ್ತಿಲ್ವೋ ಏನೋ ಒಂದು ಭಕ್ತಿ ಮಾಡ್ತೀವಿ, ಆದ್ರೆ ಅದ್ರಲ್ಲಿ ಕೊರದೆ ಇಲ್ವೋ ಅದು ನಮ್ಗೆ ಗೊತ್ತಿಲ್ಲ. ಅದಕ್ಕೆ ಈ ತರ ಭಗವಂತ ನಾವು ಮಾಡೋ ಭಕ್ತಿಗೂ ನೀವು ದಯವಿಟ್ಟು ತೃಪ್ತಿಯಾಗಿ ಸ್ವಾಮಿನೂ ಅವ್ರು ಹೇಳ್ತಾರೆ. ಸೊ ಈ ತರ ಈ 9 ಶ್ಲೋಕಗಳು ಅವರು ಏನ್ ಮಾಡ್ತಾರೆ? ಹೇಳ್ತಾರೆ. ಅದೇ ತರ ಕಶ್ಯಪರು ಮತ್ತೆ ಏನ್ ಹೇಳ್ತಾರೆ? ಈ ತರ ಈ 9 ಮಂತ್ರಗಳು ಹೇಳ್ಬೇಕು. ಸೊ ಹೇಳ್ಬಿಟ್ಟು ಅದೇ ತರ ನಾನು ಹೇಳಿದ್ದೀನಲ್ವಾ 16 ಷೋಡಶೋಪಚಾರಗಳು,
ಸೊ ಅದು ಮಾಡಬೇಕು. ಷೋಡಶೋಪಚಾರಗಳಂದ್ರೆ ಏನು? ಆವಾಹನ ಮಾಡೋದು, ಭಗವಂತನ ಕರೆಯೋದು, ಆಚಮನ ಒಂದು ಜಾಗದಲ್ಲಿ ಕುಂದಿಸೋದು, ಬಾತ್ಯ ಕಾಲು ತೊಳೆಯೋದು, ಅರ್ಘ್ಯ ಕೈ ತೊಳೆಯೋದು, ಆಚಮನ ಬಾಯಿಗೆ ನೀರು ಕೊಡೋದು, ಮತ್ತೆ ಸ್ನಾನ, ಭಗವಂತನ ಅಭಿಷೇಕ ಮಾಡೋದು, ವಸ್ತ್ರ, ಭಗವಂತನ ಬಟ್ಟೆ ಕೊಡೋದು, ಯಜ್ಞೋಪವೀತ, ಮತ್ತೆ ಏನು ಇದು ಜನವರ ಹಾಕೋದು, ಗಂಧ ಚಂದನ ಕೊಡೋದು, ಪುಷ್ಪ ಹೂ ಕೊಡೋದು, ಧೂಪ ಸಾಂಬ್ರಾಣಿ ತೋರಿಸೋದು, ದೀಪ ತೋರಿಸೋದು, ಆಮೇಲೆ ನೈವೇದ್ಯ ಮಾಡೋದು, ಆಮೇಲೆ ಪ್ರದಕ್ಷಿಣೆ ಮಾಡೋದು, ನಮಸ್ಕಾರ ಮಾಡೋದು, ಆಮೇಲೆ ಲಾಸ್ಟ್ ಭಗವಂತನಕ್ಕೂ ಸ್ತುತಿ ಹಾಡೋದು. ಸೊ ಈ ತರ ಭಗವಂತನಕ್ಕೂ ಸೇವೆಗಳು ನಾವು ಮಾಡಬೇಕು. ಅದ ಡೂಸ್ ಅಂಡ್ ಡೋಂಟ್ಸ್. ಸೊ ಏನೇನು ರೆಗ್ಯುಲೇಷನ್ಸ್, ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇದೇನೋ ಅದ್ರ ಬಗ್ಗೆ ನಾವು ಇಲ್ಲಿ ನೋಡ್ತಾ ಇದೀವಿ. ಸೊ ಈ ತರ ನಾವು ಮಾಡಬೇಕು. ಸೊ ಏನೆಲ್ಲ ಮಾಡಬೇಕು ಅದು ಇಲ್ಲಿ ಕೊಟ್ಟಿದ್ದಾರೆ. ಸೊ ಅದೇ ತರ ಏನೆಲ್ಲ ಮಾಡಬಾರದು ಅದು ಕೊಟ್ಟಿದ್ದಾರೆ. ಸೊ ಅದೇ ತರ ನಾವು ಇಲ್ಲಿ ಬಂದು ಓಂ ನಮೋ ಭಗವತೆ ವಾಸುದೇವಾಯ, ಸೊ ಈ ತರ ದ್ವಾದಕ್ಷಾರ ಮಂತ್ರಗಳು ಹೇಳ್ಬೇಕು. ಅದೇ ತರ ಭಗವಂತನಿಗೆ ಧೂಪ ದೇವ ತೋರಿಸೋದು. ಸೊ ಇದೆಲ್ಲ ನಾವು ಭಗವಂತನಿಗೆ ಬಟ್ಟೆ ಹಾಕೋದು, ಜನಿವಾರ ಹಾಕೋದು, ಸೊ ಅದೆಲ್ಲ ಕೊಟ್ಟಿದ್ದಾರೆ ನೋಡಿ, ಎಲ್ಲ ನಾವು ಮಾಡ್ಬೋದು. ಮತ್ತೆ ಭಗವಂತನ ನಾಮ ಜಪ ಮಾಡೋದು, ಮತ್ತೆ ನಾವು ಯಾರು ಮಾಡ್ತಾರೋ ಅದು ಬಂದು ಹಾಲಲ್ಲಿ ಮಾಡಿದ ಪಾಯಸ, ನೆಯ್ಯಿಂದ ಮಾಡೋದು, ಹಾಲಿಂದ ಮಾಡಿ ಆ ವಿಗ್ರಹಕ್ಕೂ ನಾವು ಅರ್ಪಣೆ ಮಾಡಬೇಕು. ಮೂಲ ಮಂತ್ರಗಳು ಹೇಳಬೇಕು. ಮತ್ತೆ ಎಲ್ಲಾ ಪ್ರಸಾದಗಳು ವೈಷ್ಣವರಿಗೂ ಕೊಡಬೇಕು. ಮತ್ತೆ ಯಾಕಂದ್ರೆ ಭಗವಂತನಿಗೆ ಆಫರ್ ಮಾಡಿದ ಪ್ರಸಾದನೇ ಎಲ್ಲ ವೈಷ್ಣವರು ಕೊಟ್ಟು ನಾವು ತಿನ್ಬೋದು. ಅದೇ ತರ ವಿಗ್ರಹ ಆಚಮನ ಎಲ್ಲ ಮಾಡಿ, ಈ ತರ ನಿವೇದನ ಎಲ್ಲ ಮಾಡಿ, ಆಮೇಲೆ ಮಂತ್ರಗಳು, ಭಗವಂತನ ಮಂತ್ರಗಳು ಮಿನಿಮಮ್ 108 ಟೈಮ್ಸ್ ಹೇಳ್ಬೇಕು. ಮತ್ತೆ ಭಗವಂತನ ಸಾಷ್ಟಾಂಗ ನಮಸ್ಕಾರ ಮಾಡಬೇಕು. ಮತ್ತೆ ವಿಗ್ರಹಗಳಿಗೂ ಈ ತರ ಹೂವು, ಹಾಲು, ಸೊ ಈ ತರ ಎಲ್ಲ ಕೊಡೋದು. ಮತ್ತೆ ಮಿನಿಮಮ್ 2 ಬ್ರಾಹ್ಮಣರಿಗಾவது ನಾವು ಆ ಪಾಯಸಾನಿ ಕೊಡಬೇಕು ಹೇಳಿದ್ದಾರೆ. ಓಕೆ, ಅದೇ ತರ ಬ್ರಾಹ್ಮಣರಿಗೂ ಅಷ್ಟು ನಾವು ಮರ್ಯಾದೆ ಕೊಟ್ಟು ಅವ್ರಿಗೂ ನಮಸ್ಕಾರ ಮಾಡಬೇಕು. ಮತ್ತೆ ನಾವು ಬಂದು ನಮ್ದು ಫ್ರೆಂಡ್ಸು, ರಿಲೇಷನ್ಸು ಎಲ್ಲರಿಗೂ ಆ ಪ್ರಸಾದ ಬಂದು ನಾವು ಬಡಿಸ್ಬೇಕಂತೆ. ಮತ್ತೆ ನೆಕ್ಸ್ಟ್ ಡೇ ಮಾರ್ನಿಂಗ್ ನಾವು ಸ್ನಾನ ಮಾಡಿಕೊಂಡು ಈ ತರ ವಿಷ್ಣು ವಿಗ್ರಹಕ್ಕೂ ಈ ತರ ಹಾಲಿಂದ ಅಭಿಷೇಕ ಮಾಡಬೇಕು. ಸೊ ಭಗವಂತನ ಮೇಲ್ಗಡೆ ಅಷ್ಟೊಂದು ನಂಬಿಕೆ ಇಟ್ಟು ಭಕ್ತಿಯಿಂದ ನಾವು ಬಂದು ವಿಷ್ಣು ಆರಾಧನೆ ಮಾಡಬೇಕು. ಆದ್ರೆ ಈ ವ್ರತ ಫಾಲೋ ಮಾಡುವಾಗ ಓನ್ಲಿ ಹಾಲು ಮಾತ್ರ ಕುಡಿದುಕೊಂಡು ಇರಬೇಕು. ಓಕೆ, ಸೊ ಮತ್ತೆ ಇರೋ ಬ್ರಾಹ್ಮಣರುಗಳೆಲ್ಲ ನಾವು ಬಂದು ಏನು ಊಟ ಕೊಡಬೇಕು. ಸೊ ಈ 12 ದಿನ, ಸೊ ಲಾಸ್ಟ್ ಡೇ ಏನ್ ಮಾಡಬೇಕು, ಎಲ್ಲಾ ಬ್ರಾಹ್ಮಣರು ಕರೆದು ಅವ್ರಿಗೆ ಎಲ್ಲರಿಗೂ ಊಟ ಬಡಿಸ್ಬೇಕಂತೆ. ಸೊ ದಿಸ್ ಇಸ್ ದ ಬಯೋವ್ರತ ಅಂತ ಹೇಳ್ತಾರೆ. ಸೊ ಇದು ಬಂದು ಅದಾவது ಅಮಾವಾಸ್ಯೆ ದಿನ ಸ್ಟಾರ್ಟ್ ಮಾಡಿ ದ್ವಾದಶಿ, ಓಕೆ ದ್ವಾದಶಿ. ಸೊ ನೆಕ್ಸ್ಟ್ ತ್ರಯೋದಶಿ, ಓಕೆ, ಸೊ 13th ಡೇ. ಸೊ ಅವಾಗ ಪೌರ್ಣಮಿಗೆ 1-2 ದಿನ ಮುಂಚೆ, 1 ದಿನ ಇಲ್ಲಿಂದ 2 ದಿನ ಮುಂಚೆ ಇದು ಬರುತ್ತೆ ತ್ರಯೋದಶಿ. ಆವತ್ತು ಆಕ್ಚುಲಿ ಏನೆಲ್ಲ ಮಾಡ್ಬೇಕಂದ್ರೆ ನಾವು ಕೆಳಗೆ ಮಲ್ಕೋಬೇಕಂತೆ. ಸೊ ಅದೇ ತರ 1 ದಿನಕ್ಕೆ 3 ಟೈಮು ನಾವು ನದಿಯಲ್ಲಿ ಸ್ನಾನ ಮಾಡಬೇಕು. ಓಕೆ, ಸೊ ಅದೇ ತರ ನಾವು ಭೌತಿಕ ವಿಷಯಗಳು ಏನು ಅಟ್ಯಾಚ್ಮೆಂಟ್ ಇಟ್ಕೋಬಾರದು. ಇಂದ್ರಿಯ ಸುಖ ಅಲ್ಲಿ ಅಟ್ಯಾಚ್ಮೆಂಟ್ ಇಟ್ಕೋಬಾರದಂತೆ. 13 ದಿನ ಏನು ಒಂದು ಅದಾದ್ರು ಒಂದು ಬ್ರಹ್ಮಚಾರಿ ತರ ಇರಬೇಕು. ಯಾವೊಂದು ಭೌತಿಕ ವಿಷಯಗಳು ಅಟ್ಯಾಚ್ಮೆಂಟ್ ಮಾಡೋದು, ಸೊ ಗಂಡ ಹೆಂಡತಿ ಸಂಬಂಧ, ಸೊ ಇದರೆಲ್ಲ ಮಾಡಬಾರ್ದಂತೆ. ಸೊ ಅಷ್ಟೊಂದು ಶುದ್ಧ ಭಕ್ತಿಯಿಂದ ವಾಸುದೇವ ಕೃಷ್ಣನಕ್ಕೂ ನಾವು ಭಕ್ತಿ ಮಾಡಬೇಕು. ಸೊ ಶಾಸ್ತ್ರ ಪ್ರಕಾರ ಏನೆಲ್ಲ ನಾವು ಮಾಡಬೇಕು ಅದೆಲ್ಲ ಬ್ರಾಹ್ಮಣರಿಗೆ ಕೊಟ್ಟು, ಅದೇ ತರ ತ್ರಯೋದಶಿ ಹೇಳಿದೇನಲ್ವಾ, ಸೊ ಅವತ್ತು ಪಂಚಾಮೃತ ಅಭಿಷೇಕ ವಿಷ್ಣು ಮೂರ್ತಿಗೆ ಮಾಡಬೇಕಂತೆ. ಏನು ಹಾಲು, ಮೊಸರು, ನೆಯ್ಯಿ, ತುಪ್ಪ, ಚರ್ಕರೆ, ಮತ್ತೆ ಹನಿ, ಓಕೆ, ಜೇನು. ಸೊ ಇದೆಲ್ಲ ಏನು ವಿಷ್ಣುಗೂ ಅಭಿಷೇಕ ಮಾಡಬೇಕು. ಬಂದು ಜಾಸ್ತಿ ಖರ್ಚು ಮಾಡೋದು ಅದು ದೊಡ್ಡ ವಿಷಯ ಇಲ್ಲ. ಸೊ ಅದು ಹೃದಯ ಪೂರ್ವಕವಾಗಿ ನಾವು ಮಾಡಬೇಕಂತೆ. ಎಲ್ಲ ಜೀವರಾಶಿಗಳ ಹೃದಯದಲ್ಲಿ ಪರಮಾತ್ಮ ಇದ್ದಾರೆ. ಆ ಭಗವಂತನಕ್ಕೂ ನಾವು ಬಂದು ಏನ್ ಮಾಡ್ಬೇಕಂತೆ, ಅಷ್ಟು
ಏನು ಆ ಭಗವಂತನ ತೃಪ್ತಿಪಡಿಸಬೇಕು, ಆ ಥರ ಎಲ್ಲರಿಗೂ ನಾವು ಕೊಟ್ಟು ನಿವೇದನ ಮಾಡಬೇಕು. ಅದೇ ಥರ ಪುರುಷ ಸೂಕ್ತ ಮಂತ್ರಗಳು ಪಾರಾಯಣ ಮಾಡಬೇಕು, ನಿವೇದನ ಮಾಡಬೇಕು. ಸೊ ಅಷ್ಟು ಆ ಥರ ಮಾಡಿ ಎಲ್ಲರಿಗೂ ಕೊಡಬೇಕಂತೆ. ಸೊ ಅದೇ ಥರ ನಮ್ಮ ಆಧ್ಯಾತ್ಮಿಕ ಗುರುವಿನಿ ತೃಪ್ತಿಪಡಿಸಬೇಕಂತೆ. ಯಾಕಂದ್ರೆ ಗುರು ತೃಪ್ತಿ ನಾವು ಪಡಿಸಿದ್ರೆ ಸಾಕಂತೆ. ಮತ್ತೆ ಸಕಲ ವಿಧವಾದ ಏನು ಅನುಗ್ರಹ, ಭಗವಂತನ ಅನುಗ್ರಹ ಅವ್ರಿಗೆ ಸಿಕ್ಕುತ್ತಂತೆ. ಯಾಕಂದ್ರೆ ಗುರುವಿನ ತೃಪ್ತಿಪಡಿಸೋದೇ ಅಷ್ಟು ಒಂದು ಕಷ್ಟ ಅಂತ ಹೇಳ್ತಾರೆ. ಸೊ ಇಲ್ಲಿ ಬಂದು ಅದೇ ಥರ ಇವಾಗ ಯಾಗ ಮಾಡಬೇಕಂದ್ರೆ ಹೋದ, ಉದ್ಗಾದ, ಅಧ್ವರ್ಯು, ಬ್ರಹ್ಮ, ಸೊ ಈ ಥರ ಎಲ್ಲ ಇಟ್ಕೊಂಡು ಆ ಯಾಗ ಯಜ್ಞಗಳೆಲ್ಲ ಮಾಡ್ತಾರಲ್ವಾ. ಆ ವಸ್ತ್ರಗಳು, ಆಭರಣಗಳು, ಮತ್ತೆ ಹಸುಗಳಿಗೂ ಪೂಜೆ ಮಾಡೋದು, ಆರಾಧನೆ ಮಾಡೋದು. ಸೊ ಅಷ್ಟು ಭಯಭಕ್ತಿಯಿಂದ ಹೆಂಗಸರೆಲ್ಲ ಅಷ್ಟು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಪರ್ಫೆಕ್ಟಾಗಿ ಫಾಲೋ ಮಾಡಬೇಕು. ಯಾಕಂದ್ರೆ ನಾವು ಬಂದು ಅಷ್ಟು ಆಚಾರವಾಗಿ ಇದ್ದು ಇದೆಲ್ಲ ನಾವು ಬಂದು ಭಕ್ತಿ ಮಾಡಬೇಕು. ಯಾಕಂದ್ರೆ ಎಲ್ಲರೂ ನಾವು ತೃಪ್ತಿಪಡಿಸ್ಬೇಕಂತೆ. ಅದೇ ಥರ ಎಲ್ಲರಿಗೂ ಬಂದು ಪ್ರಸಾದ ವಿನಿಯೋಗ ಮಾಡಬೇಕು. ಮತ್ತೆ ಎಲ್ಲ ಬ್ರಾಹ್ಮಣರಿಗೂ ನಾವು ವಸ್ತ್ರ, ಆಭರಣಗಳು, ಹಸುಗಳು, ಮತ್ತೆ ಏನೇನು ದುಡ್ಡು ಕೊಡೋಕ್ಕಾಗುತ್ತೋ ಸೊ ಅದೆಲ್ಲ ಕೊಡಬೇಕು. ಸೊ ಅದು ಬಂದು ಆಧ್ಯಾತ್ಮಿಕ ಗುರು ಹತ್ರ ಓದಿರೋ, ವೇದಗಳನ್ನ ಓದಿರೋ ಅವರ ಹತ್ರ ಮತ್ತೆ ನಾವು ಈ ಥರ ಎಲ್ಲ ಮಾಡಿದ್ರೆ ಒಳ್ಳೇದಾಗುತ್ತೆ. ಯಾಕಂದರೆ ಒಂದು ವಿಧಿವಿಧಾನಗಳಿರುತ್ತೆ, ಆ ವಿಧಿವಿಧಾನ ಪ್ರಕಾರ ನಾವು ಬಂದು ಮಾಡಬೇಕು. ಯಾಕಂದ್ರೆ ಇದು ಬಂದು ಈ ಥರ ಗುರು ಕೆಳಗಿರೋ ಶಿಷ್ಯರುಗಳು ಈ ಥರ ದೊಡ್ಡವ್ರಿಗೆ ನಾವು ಹಾಕಿದ್ರೆ ಅದು ಒಳ್ಳೇದಾಗುತ್ತಂತೆ. ಅದು ಬಿಟ್ಟು ನಾವು ಈ ಥರ ಸಂಡಾಳರುಗಳು, ನೀಚ ಕುಲದಲ್ಲಿ ಹುಟ್ಟಿರೋರು, ಸೊ ಅವರೆಲ್ಲ ಈ ಥರ ಅವರೆಲ್ಲ ಊಟ ಮಾಡಿ, ಯಾರು ಗುರು ಕೆಳಗಿರೋ ಶಿಷ್ಯರು ಅವರೆಲ್ಲ ಊಟ ಮಾಡಿ ಹೋಗಿದ ಮೇಲ್ಗಡೆ ಆಮೇಲೆ ಈ ಥರ ಸಂಡಾಳರು ಅದಕ್ಕೂ ಕೆಳಗೆ ಇರೋರು ಅವ್ರಿಗೂ ನಾವು ಬಂದು ಊಟ ಬಡಿಸ್ಬೋದಂತೆ. ಆದರೆ ಫಸ್ಟ್ ಗುರು ಅವ್ರ ಶಿಷ್ಯರುಗಳು, ಭಕ್ತರುಗಳು, ವೈಷ್ಣವರುಗಳು ಅವ್ರಿಗೆಲ್ಲ ಊಟ ಕೊಟ್ಬಿಟ್ಟು ಅವರೆಲ್ಲ ಎದ್ದೊಳಿ ಹೋಗಿದ ಮೇಲ್ಗಡೆ ಮತ್ತೆ ಇರೋರ್ಗೂ, ಬಡವರಿಗೂ ಆಗಲಿ ಮತ್ತೆ ಈ ಥರ ಸೊ ಅವ್ರಿಗೆಲ್ಲ ನಾವು ಕೊಡ್ಬೋದಂತೆ. ಸೊ ಮತ್ತೆ ಏನು ಯಾರಿಗೆಲ್ಲ ಕೊಡ್ಬೋದು, ಆದರೆ ಯಾಕಂದ್ರೆ ಇದು ವಿಷ್ಣು ಪ್ರಸಾದ ಅಲ್ವಾ. ಸೊ ಯಾರಿಗೆಲ್ಲ ಕೊಡ್ಬೋದು, ಬಡವ್ರಿಗೂ ಕೊಡ್ಬೋದು, ಅಂಗದವ್ರಿಗೂ, ಅದಾವುದು ಕಣ್ಣು ಕಾಣಿಸಲ್ಲ ಅವನಿಗೆ ಹುಟ್ಟಿದಂದ್ರೆ ಕಣ್ಣು ಅವನು ಕೊಡ್ಬೋದು. ಯಾರೆಲ್ಲ ಭಕ್ತನಲ್ವೋ, ನಾಸ್ತಿಕನ, ಅವನಿಗೂ ಕೊಡ್ಬೋದಂತೆ. ಅಯ್ಯೋ ಬ್ರಾಹ್ಮಣನಿಗೆ ಊಟ ಕೊಡಬೇಕು, ಬ್ರಾಹ್ಮಣನ ಎಲ್ಲರೂ ಕೊಡಬಾರದು ಆ ಥರ ಎಲ್ಲ ಏನೇ ಇಲ್ಲ ಅಂತ. ಅವನು ಬ್ರಾಹ್ಮಣನ ಇಲ್ಲ ಅಂದ್ರೇನೆ ಓಕೆ, ಸೊ ನೋ ಪ್ರಾಬ್ಲಮ್, ಅವನಿಗೂ ನಾವು ಬಂದು ಕೊಡ್ಬೋದಂತೆ. ಯಾಕಂದ್ರೆ ವಿಷ್ಣು ಪ್ರಸಾದ ಎಲ್ಲರಿಗೂ ನಾವು ಬಂದು ವಿನಿಯೋಗ ಮಾಡಬಹುದು. ಯಾಕಂದ್ರೆ ವಿಷ್ಣು ಬಂದು ಎಲ್ಲರಿಗೂ ತಂದೆ ಅಲ್ವಾ. ಸೊ ಅದಕ್ಕೆ ವಿಷ್ಣು ಪ್ರಸಾದ ಎಲ್ಲಾ ಜೀವರಾಶಿಗೂ ನಾವು ಬಂದು ಕೊಡ್ಬೋದು. ಆದ್ರೆ ಫಸ್ಟ್ ಯಾರು ಕೊಡಬೇಕು ಅನ್ನೋದು ಹೇಳಿದಲ್ವಾ, ಸೊ ಆ ಥರ ಅವ್ರಿಗೆ ಕೊಟ್ಬಿಟ್ಟು ಆಮೇಲೆ ಮತ್ತೆ ಇರೋರ್ಗೂ ಕೊಡಬೇಕು. ಓಕೆ, ಆಮೇಲೆ ನಾವು ಫ್ರೆಂಡ್ಸು, ನಮ್ಮ ರಿಲೇಷನ್ಸು ಅವರೆಲ್ಲ ನಾವು ಎಲ್ಲರೂ ಬಂದು ಊಟ ಮಾಡ್ಬೋದು. ಸೊ ಈ ಥರ ತ್ರಯೋದಶಿ ದಿನ ಈ ಥರ ಮಾಡಬೇಕು. ಆವತ್ತಿನ ದಿನ ಈ ಥರ ನಾಟ್ಯ, ಹಾಡು ಹಾಡೋದು, ವಾದ್ಯಗಳು ವಾಸಿಸೋದು, ಭಗವಂತನ ತುದಿ ಹಾಡೋದು, ಈ ಥರ ಎಲ್ಲ ಮಾಡಿ ಭಗವಂತನ ಸರ್ವಮಂಗಳ, ಅದಾವುದು ಭಗವಂತನಿಗೆ ಶ್ರೇಷ್ಠವಾದ ಇರೋ ಮಂಗಳವಾದ ಮಂತ್ರಗಳು ಓದಿ ಶ್ರೀಮದ್ ಭಾಗವತನ ಪಾರಾಯಣ ಮಾಡೋದು, ಇದೆಲ್ಲ ಶ್ರೇಷ್ಠವಾದ. ಸೊ ಈ ಥರ ಎಲ್ಲ ಮಾಡಿ ಭಗವಂತನ ನಾವು ತೃಪ್ತಿಪಡಿಸ್ಬೇಕು. ಯಾಕಂದ್ರೆ ಈ ವಯೋವ್ರತ ಅನ್ನೋದು ಒಂದು ಧರ್ಮ, ಅದು ಒಂದು ಮತ, ಅದಾದು ಇದು ಫಾಲೋ ಮಾಡಿದ್ರೆ ಈ ಫಲ ಸಿಕ್ಕುತ್ತೆ. ಸೊ ಆ ಥರ ಶ್ರೇಷ್ಠವಾದ ಫಲ ಕೊಡೋದು ವಯೋವ್ರತ. ಸೊ ಈ ಥರ ಎಲ್ಲ ನಾವು ಭಗವಂತನ್ನೇ ಪೂಜಿಸಬಹುದು. ಯಾಕಂದ್ರೆ ಬ್ರಹ್ಮ ಸೊ ಈ ಥರ ಎಲ್ಲ ಮಾಡಿ ಅವ್ರಿಗೆ ಬಂದು ಅಷ್ಟು ಫಲ ಸಿಕ್ಕಿದೆ ಅಂತೆ. ಸೊ ಅದಕ್ಕೆ ಅವರು ಹೇಳ್ಕೊಟ್ಟಿದ ಆ ವ್ರತಾನಿ ಇವಾಗ ಕಶ್ಯಪರು ಹೇಳ್ತಾ ಇದ್ದಾರೆ. ಸೊ ಅವ್ರೇನು ಹೇಳ್ತಾರೆ, ಓ ಭಾಗ್ಯಶಾಲಿ ಹೆಂಗಸ್ರೆ,
ನಿನ್ ಮನಸ್ಸು ನಮ್ಗೆ ಗೊತ್ತು, ಅದಕ್ಕೆ ನಾವು ಇವಾಗ ಈ ಭಯೋವ್ರತಾన్ని ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ. ಯಾಕಂದ್ರೆ ಆ ದೇವೋತ್ತಮ ಪರಮ ಪುರುಷರ ಯಾವೊಂದು ಕೊರತೆ ಇಲ್ಲಂತೆ. ಆ ಕೇಸವನ್ನಿ ನೀವು ಪೂಜೆ ಮಾಡಿ ಈ ತರ ಈ ಭಯೋವ್ರತಾన్ని ನೀವು ಮಾಡಿದರೆ ನಿಮ್ಗೆ ಒಳ್ಳೇದಾಗುತ್ತೆ. ಯಾಕಂದ್ರೆ ಈ ಭಯೋವ್ರತ ಮೂಲಕ ನಾವು ಸರ್ವ ಯಜ್ಞ ಮಾಡಿದ ಫಲ ಸಿಕ್ಕುತ್ತೆ. ಎಲ್ಲ ಯಾಗಗಳಿಗೂ ಮೂಲವಾಗಿ ಇರೋ ಎಲ್ಲ ಯಾಗನೇ ಮಾಡಿದ ಫಲ ಸಿಕ್ಕುತ್ತಂತೆ. ಯಾಕಂದ್ರೆ ಅಷ್ಟೊಂದು ಶ್ರೇಷ್ಠವಾದದು. ಸೊ ಅದಕ್ಕೆ ನಾವು ಇವಾಗ ಈ ತಪಸ್ಸು ಈ ಯಜ್ಞ ಬಗ್ಗೆ ನಾವು ಇವಾಗ ನಿಮ್ಗೆ ಹೇಳ್ತಾ ಇದ್ದೀನಿ. ಸೊ ಈ ತರ ಈ ವ್ರತ ಫಾಲೋ ಮಾಡಿ ಈ ತರ ಎಲ್ಲ ಒಂದು ತಪಸ್ಸು ತರ ಇದ್ಕೊಂಡು ಈ ತರ ಭಗವಂತನಕ್ಕೂ ಭಕ್ತಿ ಸೇವೆ ಮಾಡಿದ್ರೆ ಒಳ್ಳೇದಾಗುತ್ತೆ ಅನ್ನೋ ಅವರು ಹೇಳ್ತಾ ಇದ್ದಾರೆ. ಸೊ ಅಧೋಕ್ಷಜರು ಯಾರು? ಭಗವಂತ ದೇವೋತ್ತಮ ಪರಮ ಪುರುಷರಿಗೂ ಅಧೋಕ್ಷಜ ಅನ್ನೋ ಹೆಸರು. ಯಾಕಂದ್ರೆ ನಮ್ ಇಂದ್ರಿಯಗಳಿಂದ ಭಗವಂತನೇ ತಿಳ್ಕೊಳ್ಳಕ್ಕಾಗತ್ತಾ ಅಂದ್ರೆ ಇಲ್ಲ. ನಮ್ಮ ಇಂದ್ರಿಯಗಳಿಂದ ಭಗವಂತನೇ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದು ತಿಳ್ಕೊಳ್ಳೋದು ಸಾಧ್ಯವಿಲ್ಲ. ಅದಕ್ಕೆ ಭಗವಂತನಿಗೆ ಅಧೋಕ್ಷಜ ಅನ್ನೋ ಹೆಸರು. ಆ ದೇವೋತ್ತಮ ಪರಮ ಪುರುಷ ನಮ್ಮ ಮೇಲೆ ತೃಪ್ತಿ ಆಗಿದ್ರೆ ಅವರು ಬಂದು ಯಾಕಂದ್ರೆ ನಾವು ಆ ವಿಧಿವಿಧಾನಗಳ ಪ್ರಕಾರ ನಾವು ಭಕ್ತಿ ಮಾಡಿ ಈ ತರ ಈ ವ್ರತ ಫಾಲೋ ಮಾಡಿ ತಪಸ್ ಮಾಡಿ ದಾನ ಮಾಡಿ ಈ ತರ ಎಲ್ಲ ಮಾಡಿದ್ರೆ ನಮಗೂ ಶ್ರೇಷ್ಠವಾದದು ಸರ್ವ ಮಂಗಲ ಸಿಕ್ಕುತ್ತೆ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಅವ್ರು ಹೇಳ್ತಾರೆ, ನನ್ ಪ್ರಿಯ ಹೆಣ್ಣೆ ಇವಾಗ ನೋಡಿ, ಸೊ ಈ ವ್ರತಾನಿ ನಾವು ನಿಮ್ಗೆ ಹೇಳಿಕೊಟ್ಟಿದ್ದೀನಿ. ಸೊ ಭಗವಂತ ನಿಮ್ಮ ಹತ್ರ ಎಂದು ಭಗವಂತ ಅಷ್ಟು ತೃಪ್ತಿ ಆಗ್ತಾರೆ, ನಿನ್ನ ಆಸೆ ಎಲ್ಲ ಪೂರ್ವಯಿಸ್ತಾರೆ ಅನ್ನೋ ಅವರು ಈ ಭಯೋವ್ರತಾನು ಹೇಳ್ಬಿಟ್ಟು ಆಮೇಲೆ ಅವ್ರಿಗೂ ಆಶೀರ್ವಾದವೂ ಮಾಡ್ತಾರೆ. ಓಕೆ, ಸೊ ಇವಾಗ ಪೂರ್ತಿ ಈ ಅಧ್ಯಾಯ ಕಂಪ್ಲೀಟ್ ಆಯ್ತು. ಏನಾದ್ರು ಡೌಟ್ ಇದ್ರೆ ಕೇಳ್ಬೋದು. Any questions, any doubts, Mataji?